ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದಲ್ಲಿ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಮಂಜುನಾಥ್ ಲಂಚ ಪಡೆಯುತ್ತಾ ಇದ್ದ ವೇಳೆ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಕಾಂಟ್ರಾಕ್ಟರ್ ಮಧು ಎಂಬುವರಿಂದ 25,000 ಲಂಚ ಸ್ವೀಕರಿಸುವ ಸಮಯದಲ್ಲಿ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿದ್ಯುತ್ ಗುತ್ತಿಗೆದಾರ ಮಧು ಮಾತನಾಡಿ, ಯಾವುದೇ ಕೆಲಸಗಳನ್ನು ಮಾಡಿಕೊಳ್ಳಲು ಎಇಇ ಮಂಜುನಾಥ್ ರವರು ಹಣಕ್ಕೆ ಬೇಡಿಕೆ ಇಡ್ತಾ ಇದ್ರು. ಹಾಗಾಗಿ ಲೋಕಾಯುಕ್ತಕ್ಕೆ ದೂರು ನೀಡಿದಾಗ ಇಂದು ಬೆಳಗ್ಗೆ ಲಂಚ ಕೊಡುವಾಗ ಅವರು ಬಂದು ವಶಕ್ಕೆ ಪಡೆದರು ಅಂತ ತಿಳಿಸಿದರು. ಇವರ ಮೇಲೆ ಸಾಕಷ್ಟು ದೂರುಗಳು ಕೇಳಿ ಬರ್ತಾ ಇತ್ತು. ಲಂಚ ಪಡೆದು ಲೋಕಾಯುಕ್ತ ಬಲೆಗೆ ಬಿದ್ದ ಸಮಯದಲ್ಲಿ ಅಧಿಕಾರಿಯ ಹೈಡ್ರಾಮಾ ಎಇಇ ಮಂಜುನಾಥ್ ರವರ ಆರೋಗ್ಯದಲ್ಲಿ ಏರುಪೇರು ಅಂತ ಕುಸಿದು ಬಿದ್ದು ತಕ್ಷಣ ಲೋಕಾಯುಕ್ತ ಅಧಿಕಾರಿಗಳು ನಗರದ ಸರ್ಕಾರಿ ಚಾಮರಾಜೇಂದ್ರ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಆರೋಗ್ಯದ ಬಗ್ಗೆ ವೈದ್ಯರಿಂದ ಪರೀಕ್ಷಿಸಿಕೊಂಡು ನಂತರ ಚಾಮುಂಡೇಶ್ವರಿ ವಿದ್ಯುತ್ ನಿಗಮದ ಕಚೇರಿಗೆ ಲೋಕಾಯುಕ್ತರ ವಾಹನದಲ್ಲೇ ಕರೆದುಕೊಂಡು ಬಂದು ಕಚೇರಿಯಲ್ಲಿ ವಿಚಾರಣೆ ನಡೆಸಿದರು. ನಂತರ ಬಂಧಿಸಿ ಕರೆದೊಯ್ದರು. ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆ ಆಗ್ತಿದೆ. ಅರಸೀಕೆರೆ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ಸೇರಿದಂತೆ ಇನ್ನೂ ಹಲವಾರು ಸರ್ಕಾರಿ ಕಚೇರಿಗಳಲ್ಲಿ ಭ್ರಷ್ಟ ಅಧಿಕಾರಿಗಳು ಲಂಚಕ್ಕೆ ಬೇಡಿಕೆ ಇಡ್ತಿದ್ದಾರೆ. ಅವರನ್ನು ಇದೇ ರೀತಿ ಲೋಕಾಯುಕ್ತ ಅಧಿಕಾರಿಗಳು ಬಲೆಗೆ ಬೀಳಬೇಕು ಅಂತ ಸಾರ್ವಜನಿಕರು ತಿಳಿಸಿದ್ದಾರೆ. ವರದಿ ಸೈಯದ್ ನವಾಜ್, ಹಾಸನ ಜಿಲ್ಲೆ, ಅರಸೀಕೆರೆ. ಕನ್ಸೂಮರ್ ಅಂತ ಮಾಡಿದ್ದೆ ಅವ್ರ ಕೇಳಿದ್ರೆ 15 ಕೊಟ್ಟೆ ಮಾಡೋದು. 50ಕ್ಕೆ ಮಾತಾಡಿದರು. 50 ಆಗಲ್ಲ ಸರ್, 25 ಅಂದಿದ್ರು. ಆಯಿತು ಅಂತ ಅಂದರು. 25 ತಗೊಂಡೋದು. ಹಳೇದು ಎಲ್ಲಿ ಅಂದರು. ಹಳೇದು ಎಲ್ಲ ಇಲ್ಲೇ ಸರ್. ಹಳೇದು ಇನ್ನೊಂದು ಹಳೇದು ಬರ್ಕೊಂಡಿರೋದು ಹಂಗೆ ಇರಲಿ ತಗೊಂಡ್ರಿ. ತಗೊಂಡು ಸೀದೆ ಜೋಗಳಿಗೆ ಇಕ್ಕೊಂಡ ಆಚೆ ಕಿತ್ತಪ್ಪ ನೋಡೋದು, ಕೈಕಾಲೆಲ್ಲ ನೋಡೋದು ಬಂದ್ಬಿಟ್ಟು ಹೊಡೆದ್ಬಿಟ್ಟೆ. ಹೊಡೆದೆ ಹೊಸಿ ಹೊಡಲಿಲ್ಲ. ಅಲ್ಲಿಗೆ ಆಟಮಲ್ಲ ಮತ್ತೆ ಇದು ಎಲ್ಲ ಕೈತು. ಇನ್ನೇ ಮಾಡ ಎಲ್ಲ ಒಪ್ಕೊಂಡ. ರೆಕಾರ್ಡ್ ಮಾಡಿದ್ದು ಇವತ್ತಿಂದಲ್ಲ, ನನಗಿನ್ನು 2 ವರ್ಷ ಇಟ್ಕೊಳ ಅಷ್ಟೇ. ಅದೆಲ್ಲ ಮಾಡ್ಕೊಂಡು ಹೋಗ್ಬೇಕು ಅಂತ ಎಲ್ಲ ಹೇಳಿದ್ವಿ. ಅವರವ್ರೆ ಕನ್ಸೂಮರ್
ಬರ್ರಿ ಯಾಕೆ ಸೇರಿಲ್ಲ ಗುತ್ತಿಂಕೆರೆ ಇಲ್ಲಿಂದ 12 ಕಿಲೋಮೀಟ್ರ್ ದೂರ ಆಗುತ್ತೆ. ಇವರು ಮಂಜುನಾಥ್ ಅಂತೇಳಿ ಎಡಬಲಿ ಅರಸೀಕೆರೆ. ಇವರು ಭಾಳ ದೇಶದಿಂದಲೇ ಬರೀ ಲಂಚ 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 ಬರೀ ಲಂಚ. ಏನು ಮಾಡಿರೋ ಕಾನೂನುಬದ್ಧವಾಗಿರ್ಬೇಕು, ದುಡ್ಡು ಕೊಡಬೇಕು, ಎಲ್ಲ ಮಾಡಬೇಕಾಗಿತ್ತು. ಒಂದು ದೇವಸ್ಥಾನದ ವಿಚಾರಕ್ಕೆ ದುಡ್ಡು ಕೇಳಿದರು, ಮತ್ತು ಇದಕ್ಕೆ ಕೇಳಿದರು 25,000 ರೂಪಾಯಿ ಅಂತ ಕೇಳಿದರು. ಇವತ್ತು ಕೊಟ್ಟು ಹಿಡಿಸಿದ್ದೀನಿ ಸರ್.